ಫ್ಲೋರೈಡ್ ಯುಕ್ತ ಗ್ರಾಮಗಳಲ್ಲಿ ಶುದ್ಧ ನೀರು ಜನರಿಗೆ ಸಿಗಬೇಕೆನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರವು ಪ್ರತಿ ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿವೆ. ಮೊಳಕಾಲ್ಮೂರು ತಾಲೂಕಿನ ಅನೇಕ ಹಳ್ಳಿಗಳಲ್ಲಿ ಉದ್ಘಾಟನೆ ಮಾತ್ರ ಆರಂಭವಾದ ಘಟಕಗಳು 2-3 ತಿಂಗಳ ಕಳೆದ ನಂತರ ಸ್ಥಗಿತಗೊಂಡಿವೆ. ನೇರಳಹಳ್ಳಿ ಗ್ರಾಮ ಪಂಚಾಯಿತಿಯ ಗುಂಡ್ಲೂರು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಹಲವು ತಿಂಗಳುಗಳೇ ಕಳೆದಿವೆ. ಘಟಕ ದುರಸ್ತಿ ಮಾಡಿಸಿಲ್ಲ. ಒಟ್ಟಿನಲ್ಲಿ ಗ್ರಾಮಗಳಲ್ಲಿ ಅಳವಡಿಸಿರುವ ಘಟಕಗಳು ಆರಂಭದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಲೆಕ್ಕ ತರಲು ಮಾತ್ರ, ನಂತರ ಅವುಗಳ ಕಾರ್ಯ ನಿಷ್ಕ್ರಿಯ ಎಂದು ಮತ್ತೊಮ್ಮೆ ಸಾಬೀತಾಗಿವೆ. ಮೊಳಕಾಲ್ಮೂರು ಪಟ್ಟಣ ಪಂಚಾಯಿತಿ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು, ಬಿಜೆಪಿ ತೆಕ್ಕೆಗೆ ಬಹುತೇಕ ಪಟ್ಟಣ ಪಂಚಾಯಿತಿ ಗದ್ದುಗೆ ಸಿಗಲು ನಿಕ್ಕಿಯಾಗಿದೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಸಾಮಾನ್ಯ ವರ್ಗಕ್ಕೆ ಮೀಸಲು ಪ್ರಕಟವಾಗುತ್ತಿದ್ದಂತೆಯೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಪಕ್ಷದಲ್ಲಿಯೇ ರಾಜಕೀಯ ಚಟುವಟಿಕೆಗಳು ಗಿರಿಗೆದರಿವೆ. ಬಿಜೆಪಿಗೆ ಒಟ್ಟು 8 ಸ್ಥಾನ, ಕಾಂಗ್ರೆಸ್ 6 ಸ್ಥಾನ, ಪಕ್ಷೇತರರು 2 ಸ್ಥಾನ ಸೇರಿ ಒಟ್ಟು ಅಭ್ಯರ್ಥಿಗಳು 16 ಜನ ಇದ್ದು, ಪಕ್ಷೇತರ ಅಭ್ಯರ್ಥಿಗಳ ಮತ ನಿರ್ಣಾಯಕವಾಗಿವೆ. ಆದರೆ ಈಗಾಗಲೇ ಪಕ್ಷೇತರ ಅಭ್ಯರ್ಥಿಗಳು ಇಬ್ಬರೂ ಕೂಡ ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸಿರುವುದರಿಂದ ಬಿಜೆಪಿಯ ಹಾದಿ ಸುಗಮವಾಗಿದ್ದು, ಪಟ್ಟಣ ಪಂಚಾಯಿತಿ ಗದ್ದುಗೆ ಬಿಜೆಪಿಗೆ ಸಿಗಲಿದೆ. ಉಳಿದಂತೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷ ಸ್ಥಾನದಲ್ಲಿ ಉಳಿಯಲಿದೆ. ಹಲವು ವರ್ಷಗಳ ರಸ್ತೆಯ ಬೇಡಿಕೆಯು ಈ ಗ್ರಾಮಕ್ಕೆ ಈಡೇರದಂತೆ ಕಾಣುತ್ತಿಲ್ಲ. ಹೌದು, ಮೊಳಕಾಲ್ಮೂರು ತಾಲೂಕಿನ ಗುಂಡ್ಲೂರು ಗ್ರಾಮವನ್ನು ಸಂಪರ್ಕಿಸಲು ಸುಲೆನಹಳ್ಳಿ ಮಾರ್ಗ ಮುಖ್ಯ ರಸ್ತೆಯಿಂದ ಕೇವಲ 1 ಕಿಲೋಮೀಟರ್ ಮಾತ್ರ. ಗುಂಡ್ಲೂರು ಗ್ರಾಮವು ಇಟ್ಟಿಗೆ ಸಾಗಾಣಿಕೆ ಮತ್ತು ತರಕಾರಿ ದಿನಸುಗಳು, ಹೂವು ಮಾರಾಟ, ಹಾಲಿನ ಸಾಗಾಣಿಕೆಯಂತಹ ವಾಣಿಜ್ಯ ಉತ್ಪನ್ನಗಳನ್ನು ಸಾಗಾಟ ಮಾಡಲು ವ್ಯವಸ್ಥಿತ ರಸ್ತೆಯ ಅವಶ್ಯಕತೆ ಇದೆ. ಆದರೆ ಹಲವಾರು ಬಾರಿ ಗ್ರಾಮಸ್ಥರು ರಸ್ತೆಯ ಬಗ್ಗೆ ಮನವಿ ನೀಡಿದರೂ ರಸ್ತೆ ನಿರ್ಮಾಣಕ್ಕೆ ಇನ್ನೂ ಕೂಡ ಕಾಲ ಕೂಡಿ ಬಂದಿಲ್ಲ. ಮಳೆಗಾಲದಲ್ಲಿ ಈ ರಸ್ತೆಯಲ್ಲಿ ಓಡಾಡುವುದೇ ಪ್ರಯಾಸಕರ ಸಂಗತಿ ಎನ್ನುತ್ತಾರೆ ಗ್ರಾಮಸ್ಥರು. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.